ಮನೆಯ ಸಂತೋಷ ಸಮೃದ್ಧಿಗಾಗಿ ಕೆಲವು ವಾಸ್ತು ಸಲಹೆಗಳು. ನಿಮ್ಮ ಮನೆಯಿಂದ ವಾಸ್ತು ದೋಷವನ್ನು ತೊಡೆದುಹಾಕಲು ಹಲವಾರು ಸಣ್ಣ ವಾಸ್ತು ಸಲಹೆಗಳಿವೆ. ಅವುಗಳಲ್ಲಿ ಪ್ರಮುಖವಾದವುಗಳನ್ನು ನಾವು ಇಂದು ತಿಳಿದುಕೊಳ್ಳೋಣ. 1. ನಿಮ್ಮ ಮನೆಯ ಡೈನಿಂಗ್ ಟೇಬಲ್ ಅನ್ನು ಎಂದಿಗೂ ಮನೆಯ ಮುಖ್ಯ ದ್ವಾರದ ಮುಂದೆ ಇಡಬಾರದು. ಊಟದ ಪ್ರದೇಶವನ್ನು ನಿರ್ಧರಿಸುವಾಗ ಅದು ನಿಮ್ಮ ಮನೆಯ ಬಾಗಿಲಿಗೆ ನೇರವಾಗಿ ಇರಬಾರದು ಎಂಬುದನ್ನು ನೆನಪಿನಲ್ಲಿಡಿ. 2. ತುಳಸಿ ಗಿಡವನ್ನು ಈಶಾನ್ಯ ದಿಕ್ಕಿನಲ್ಲಿ ನೆಡಬೇಕು. 3. ನೀವು ಮನೆಯಲ್ಲಿ ಹಣವನ್ನು ಇಡುವ ಪರ್ಸ್ ಅಥವಾ ತಿಜೋರಿಗಳನ್ನು ಯಾವಾಗಲೂ ದಕ್ಷಿಣವಾಗಿಯೇ ಇಡಬೇಕು. 4. ನಿಮ್ಮ ಮನೆಯ ಬಾಗಿಲುಗಳನ್ನು ತೆರೆದಾಗಲೆಲ್ಲ ಉತ್ತರ ದಿಕ್ಕಿಗೆ ತೆರೆದುಕೊಳ್ಳುವಂತೆ ಬಾಗಿಲುಗಳನ್ನು ಇರಿಸಿ. 5. ಮನೆಯ ಬಾಗಿಲುಗಳು ಹಳೆಯದಾಗಿದ್ದರೆ ಮತ್ತು ತೆರೆಯುವಾಗ ಅಥವಾ ಮುಚ್ಚುವಾಗ ಅವುಗಳಿಂದ ಶಬ್ದ ಬಂದರೆ ಅದು ಶುಭವಲ್ಲ. ಆದ್ದರಿಂದ ಸಮಯಕ್ಕೆ ಸರಿಯಾಗಿ ಅವುಗಳನ್ನು ಸರಿಪಡಿಸಿಕೊಳ್ಳಿ. 6. ನೀವು ಮಲಗುವಾಗಲೆಲ್ಲ ನಿಮ್ಮ ತಲೆ ದಕ್ಷಿಣ ದಿಕ್ಕಿಗೆ ಮತ್ತು ನಿಮ್ಮ ಪಾದಗಳು ಉತ್ತರ ದಿಕ್ಕಿನಲ್ಲಿ ಇರಿಸಿ. ಹೀಗೆ ಮಾಡುವುದರಿಂದ ನಿಮ್ಮ ಆರೋಗ್ಯ ಉತ್ತಮವಾಗಿರುತ್ತದೆ. 7. ನಿಮ್ಮ ಮನೆಯ ಕಂಪ್ಯೂಟರ್ ಅಥವಾ ಟಿವಿ ಅದನ್ನು ಯಾವಾಗಲೂ ಲಿವಿಂಗ್ ರೂಮ್ ಅಥವಾ ಸ್ಟಡಿ ರೂಮ್ನಲ್ಲಿ ಇರಿಸಿ. ಕಂಪ್ಯೂಟರ್ ಅಥವಾ ಟಿವಿ ಆಗ್ನೇಯ ದಿಕ್ಕಿನಲ್ಲಿ ಇಟ್ಟರೆ ಹೆಚ್ಚು ಶುಭ. 9. ನಿಮ್ಮ ಮನೆಯ ಮುಖ್ಯ ದ್ವಾರದಲ್ಲಿ ಬೆಳಕಿನ ಕೊರತೆ ಇರಬಾರದು ಎಂಬುದನ್ನು ನೆನಪಿನಲ್ಲಿಡಿ. ಮುಖ್ಯ ದ್ವಾರದಲ್ಲಿ ದೊಡ್ಡ ಮತ್ತು ಸಣ್ಣ ದೀಪಗಳನ್ನು ಅಳವಡಿಸಿ. 10. ಹಣದ ಕೊರತೆಯನ್ನು ನೀಗಿಸಲು ಒಂದು ಬಟ್ಟಲಿನ ತುಂಬ ಉಪ್ಪನ್ನು ತುಂಬಿ ಈಶಾನ್ಯ ಮೂಲೆಯಲ್ಲಿ ಇಡಿ. ಈ ಉಪ್ಪನ್ನು ಕಾಲಕಾಲಕ್ಕೆ ಬದಲಾಯಿಸಬೇಕು. 11. ಮನೆಯನ್ನು ಸ್ವಚ್ಛಗೊಳಿಸಲು ಬಳಸುವ ಎಲ್ಲ ಉಪಕರಣಗಳು ಅಂದರೆ ಪೊರಕೆ, ಮಾಪ್ ಇತ್ಯಾದಿಗಳನ್ನು ಮನೆಯ ಅಡುಗೆ ಮನೆಯಲ್ಲಿ ಇಡಬಾರದು. 12. ಕನ್ನಡಿಯನ್ನು ಅಡುಗೆ ಮನೆಯಲ್ಲಿ ಅಥವಾ ಅದರ ಗೋಡೆಯ ಮೇಲೆ ನೇತು ಹಾಕಬಾರದು. ಅಡುಗೆ ಮನೆಯಲ್ಲಿ ಕನ್ನಡಿಯನ್ನು ಸ್ಥಾಪಿಸುವುದು ಮಂಗಳಕರವಲ್ಲ. 13. ನಿಮ್ಮ ದಕ್ಷತೆಯನ್ನು ಹೆಚ್ಚಿಸಲು ಪ್ರತಿದಿನ ಮಲಗುವ ಮೊದಲು ನಿಮ್ಮ ತಲೆಯ ಬಳಿ ನೀರು ತುಂಬಿದ ತಾಮ್ರದ ಪಾತ್ರೆ ಇರಿಸಿ. ಇದು ನಿಮಗೆ ಧನಾತ್ಮಕ ಶಕ್ತಿಯನ್ನು ನೀಡುತ್ತದೆ. 14. ಕ್ಯಾಲೆಂಡರ್ ಅನ್ನು ಪೂರ್ವದಲ್ಲಿ ಇರಿಸುವುದು ನಿಮ್ಮ ಜೀವನದಲ್ಲಿ ಪ್ರಗತಿಯನ್ನು ತರುತ್ತದೆ. ಪೂರ್ವ ಸೂರ್ಯ ದೇವರ ದಿಕ್ಕು. ಇದು ವರ್ಷವಿಡೀ ನಿಮಗೆ ಶಕ್ತಿಯನ್ನು ನೀಡುತ್ತದೆ. 15. ಮನೆ ಕಟ್ಟುವಾಗ ಮನೆಯಲ್ಲಿ 3 ಬಾಗಿಲುಗಳು ಒಂದೇ ಸಾಲಿನಲ್ಲಿ ಇರಬಾರದು ಎಂಬುದನ್ನು ನೆನಪಿನಲ್ಲಿಡಿ. 16. ಮನೆಯ ಅಂಗಳದಲ್ಲಿ ಯಾವಾಗಲೂ ಪರಿಮಳಯುಕ್ತವಾದ ಹೂವುಗಳನ್ನು ಹೊಂದುವ ಸಸ್ಯಗಳನ್ನೇ ನೆಡಬೇಕು. 17. ಮನೆಯ ಮುಖ್ಯ ದ್ವಾರದಲ್ಲಿ ಸ್ವಸ್ತಿಕ್ ಅಥವಾ ಓಂನಂತಹ ಶುಭ ಚಿಹ್ನೆಗಳನ್ನು ಸಿಂಧೂರದಿಂದ ಬರೆಯಬೇಕು. 18. ನೀವು ಗಣೇಶನ ವಿಗ್ರಹ ಅಥವಾ ಸಂಪತ್ತಿನ ದೇವತೆಯಾದ ಲಕ್ಷ್ಮೀ ದೇವಿಯ ವಿಗ್ರಹವನ್ನು ಮನೆಯ ಮುಖ್ಯ ದ್ವಾರದಲ್ಲಿ ಇರಿಸಬಹುದು. 19. ಕೆಟ್ಟು ಹೋದ ಗಡಿಯಾರ ಹಾಗೆ ಒಡೆದ ಗಾಜನ್ನು ಯಾವುದೇ ಕಾರಣಕ್ಕೂ ಮನೆಯೊಳಗೆ ಇಡಬಾರದು. 20. ಮನೆಯ ಮುಖ್ಯ ಬಾಗಿಲು ಯಾವಾಗಲೂ ಒಳಗೆ ತೆರೆಯುವಂತೆ ಇರಿಸಬೇಕು. 21. ಲೋಹದಿಂದ ಮಾಡಿದ ಆಮೆಯನ್ನು ಉತ್ತರ ದಿಕ್ಕಿನಲ್ಲಿ ಇಡುವುದರಿಂದ ಮನೆಯಲ್ಲಿ ಸಮೃದ್ಧಿ ಉಂಟಾಗುತ್ತದೆ. 22. ಮನೆಯಲ್ಲಿ ತೊಟ್ಟಿಕ್ಕುವ ಯಾವುದೇ ಟ್ಯಾಪುಗಳನ್ನು ಎಂದಿಗೂ ಬಿಡಬೇಡಿ, ಕೂಡಲೇ ಸರಿಪಡಿಸಿ. 23. ಬಾತ್ರೂಮ್ನಲ್ಲಿ ಅಳವಡಿಸಲಾಗಿರುವ ಕನ್ನಡಿ ನಿಮ್ಮ ಬಾಗಿಲಿಗೆ ಅನುಗುಣವಾಗಿರಬಾರದು. 24. 16 ವರ್ಷ ವಯಸ್ಸಿನ ಜನರು ಮಲಗುವ ಕೋಣೆ ಪಶ್ಚಿಮದಲ್ಲಿ ಮಾತ್ರ ಮಾಡಬೇಕು. 25. ರಾತ್ರಿ ಮಲಗುವಾಗ ನಿಮ್ಮ ಪಾದಗಳು ಯಾವುದೇ ಬಾಗಿಲಿನ ಕಡೆಗೆ ಇರಬಾರದು. 26. ಬಳಕೆಯಲ್ಲಿಲ್ಲದಿದ್ದಾಗ ಮನೆಯಲ್ಲಿರುವ ಎಲ್ಲ ಶೌಚಾಲಯಗಳು ಮತ್ತು ಸ್ನಾನದ ಗೃಹಗಳ ಬಾಗಿಲುಗಳನ್ನು ಮುಚ್ಚಿಡಿ. ಯಾವಾಗಲೂ ಬಾತ್ರೂಮ್ ಬಾಗಿಲನ್ನು ತೆರೆದಿಡುವುದರಿಂದ ಮನೆಯಲ್ಲಿ ನಕಾರಾತ್ಮಕ ಶಕ್ತಿ ಹರಡುತ್ತದೆ. 27. ತಪ್ಪಾಗಿ ನಿಮ್ಮ ಶೌಚಾಲಯಗಳನ್ನು ಈಶಾನ್ಯ ಮೂಲೆಯಲ್ಲಿ ನಿರ್ಮಿಸಿದ್ದರೆ ಅದು ದೊಡ್ಡ ಆರ್ಥಿಕ ನಷ್ಟವಾಗುತ್ತದೆ ಮತ್ತು ಅಶಾಂತಿಗೆ ಕಾರಣವಾಗುತ್ತದೆ.
ಸ್ನೇಹಿತರೆ, ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಒಂದು ಲೈಕ್ ಮಾಡಿ. ಹಾಗೆಯೇ ಇದೇ ತರಹದ ಮತ್ತಷ್ಟು ಮಾಹಿತಿಗಾಗಿ ನಮ್ಮ ಕಲರ್ಫುಲ್ ವೀವರ್ಸ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ.